ಎಲ್ಲರಿಗೂ ಸ್ವಾಗತ. ಸುಬ್ಬು ಕನ್ನಡ ಎಡಿಟರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಪ್ರಿವ್ಯೂವೇ ನೋಡ್ಕೊಂಬಂದ್ರಲ್ಲ ಒಂದು ವಾಟ್ಸಪ್ ಸ್ಟೇಟಸ್ ವಿಡಿಯೋ ಎಡಿಟಿಂಗ್ನ ಯಾವ ರೀತಿ ಎಡಿಟಿಂಗ್ ಮಾಡ್ಕೊಳ್ಳೋದಂತ. ಸೊ ಇವತ್ತು ನೋಡಿದ್ರೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ ನೋಡಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಬೇಗ ಜಾಯ್ನ್ ಆಗಿ. ಸೊ ಫ್ರೆಂಡ್ಸ್, ಈ ರೀತಿ ವಿಡಿಯೋ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಅಡ್ಮಿಷನ್ ಎಂಬ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಸೊ ಅದು ನಿಮ್ಮ ಹತ್ರ ಇರಲಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡಿ. ಸೊ ಫ್ರೆಂಡ್ಸ್, ಪ್ರವಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್. ಈಗ ವಿಡಿಯೋನ ಶುರು ಮಾಡೋಣ. ಮೊದಲಗಡೆ ನಿಮ್ಮ ಮೊಬೈಲ್ ಅಲರ್ಟ್ ಎಂಬ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ತರ ಇಂಟರ್ಫೇಸ್ ಬರುತ್ತೆ. ಇಂಟರ್ಫೇಸ್ ಬಂದ್ಮೇಲೆ ಸೊ ಅದು ಪ್ರಾಜೆಕ್ಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ 2 ಪ್ರೆಸೆಟ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಬೀಟ್ ಮಾರ್ಕ್ ಬೈ ಸುಬ್ಬು, ಸೇಕ್ ಎಫೆಕ್ಟ್ ಬೈ ಸುಬ್ಬು ಅಂತ. ಈಗ ಮೊದಲಗಡೆ ಬೀಟ್ ಮಾರ್ಕ್ ಬೈ ಸುಬ್ಬು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನಾನು ಅಲ್ಲಿ ಸಾಂಗ್ ಹಾಕಿ ಬೀಟನ್ನು ಹಾಕಿ ಕೊಟ್ಟಿರ್ತೀನಿ. ಸೊ ಇಲ್ಲಿ ಜಸ್ಟ್ ಫೋಟೋನ ಆಡ್ ಮಾಡಬೇಕಾಗುತ್ತೆ. ಸೊ ಪ್ಲಸ್ ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಮ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಯಾರ ಇಮೇಜ್ ಹಾಕೊಂಡು ಎಡಿಟ್ ಮಾಡ್ಕೋಬೇಕು ಅನ್ಕೊಂಡಿದ್ರು, ಸೊ ಅವ್ರ ಇಮೇಜ್ನ ಆಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಯೂಸ್ ಮಾಡ್ತಿರೋ ಇಮೇಜ್ ಬೇಕಾದ್ರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ಹಾಕಿರ್ತೀನಿ. ಸೊ ಇಲ್ಲಿ ಈ ರೀತಿ ಇಮೇಜನ್ನು ಆಡ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಕಾಣ್ತಿರುತ್ತೆ ಡಾಟ್ ಕ್ಲಿಕ್ ಮಾಡಿ. ಇಲ್ಲಿ ಪಿಲ್ ಕಂಪೋಸಿಷನ್ ಏರಿಯಾ ಅಂತ ಇರುತ್ತೆ, ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದು ಎರೋ ಮಾರ್ಕ್ ಮೇಲೆ 2 ಸಲ ಟ್ಯಾಪ್ ಮಾಡ್ಕೊಳ್ಳಿ, ಫೋಟೋ ಎಕ್ಸ್ಚೇಂಜ್ ಆಗುತ್ತೆ. ಸೊ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಮ್ ಕ್ಲಿಕ್ ಮಾಡ್ಕೊಳ್ಳಿ, ಇನ್ನೊಂದು ಇಮೇಜ್ ಆಡ್ ಮಾಡ್ಕೊಳ್ಳಿ. ಡಾಟ್ ಕ್ಲಿಕ್ ಮಾಡಿ ಪಿಲ್ ಕಂಪೋಸಿಷನ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಬಿಟ್ಟಿಗೆ ಬನ್ನಿ, ಎಕ್ಸ್ಟ್ರಾ ಇರೋ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ಎಂಡವರೆಗೂ ಎಲ್ಲ ಇಮೇಜಸ್ನ ಆಡ್ ಮಾಡ್ತಾ ಹೋಗಿ. ಸೊ ಮತ್ತೆ ಪಿಲ್ ಕಂಪೋಸಿಷನ್ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಬಿಟ್ಟಿಗೆ ಬಂದ್ಬಿಟ್ಟು ಎಕ್ಸ್ಟ್ರಾ ಇರೋ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಮ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಇಮೇಜ್ನ ಆಡ್ ಮಾಡ್ಕೊಳ್ಳಿ. ಡಾಟ್ ಕ್ಲಿಕ್ ಮಾಡಿ ಪಿಲ್ ಕಂಪೋಸಿಷನ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಬಿಟ್ಟಿಗೆ ಬನ್ನಿ, ಎಕ್ಸ್ಟ್ರಾ ಇರೋ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಮ್ ಕ್ಲಿಕ್ ಮಾಡ್ಕೊಳ್ಳಿ, ಇನ್ನೊಂದು ಇಮೇಜ್ನ ಆಡ್ ಮಾಡ್ಕೊಳ್ಳಿ. ಸೊ ಡಾಟ್ ಕ್ಲಿಕ್ ಮಾಡಿ ಪಿಲ್ ಕಂಪೋಸಿಷನ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಿಟ್ಟಿಗೆ ಬನ್ನಿ, ಎಕ್ಸ್ಟ್ರಾ ಇರೋ ಪಾರ್ಟ್ನ ಕಟ್ ಮಾಡಿ. ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಮ್ ಕ್ಲಿಕ್ ಮಾಡ್ಕೊಳ್ಳಿ, ಇನ್ನೊಂದು ಇಮೇಜ್ನ ಆಡ್ ಮಾಡ್ಕೊಳ್ಳಿ. ಸೊ ಡಾಟ್ ಕ್ಲಿಕ್ ಮಾಡಿ ಪಿಲ್ ಕಂಪೋಸಿಷನ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಬಿಟ್ಟಿಗೆ ಬನ್ನಿ, ಎಕ್ಸ್ಟ್ರಾ ಇರೋ ಪಾರ್ಟ್ನ ಕಟ್ ಮಾಡಿ. ಸೊ ಅದೇ ರೀತಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಮ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಇಮೇಜ್ನ ಆಡ್ ಮಾಡಿ. ಡಾಟ್ ಕ್ಲಿಕ್ ಮಾಡಿ ಪಿಲ್ ಕಂಪೋಸಿಷನ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಬಿಟ್ಟಿಗೆ ಬಂದ್ಬಿಟ್ಟು ಎಕ್ಸ್ಟ್ರಾ ಇರೋ ಪಾರ್ಟ್ನ ಕಟ್ ಮಾಡಿ. ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇನ್ನೊಂದು ಇಮೇಜ್ನ ಆಡ್ ಮಾಡಿ. ಸೊ ಡಾಟ್ ಕ್ಲಿಕ್ ಮಾಡಿ ಪಿಲ್ ಕಂಪೋಸಿಷನ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಿಟ್ಟಿಗೆ ಬನ್ನಿ, ಎಕ್ಸ್ಟ್ರಾ ಇರೋ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ಸೊ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಮ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಇನ್ನೊಂದು ಇಮೇಜ್ನ ಆಡ್ ಮಾಡ್ಕೋಬೇಕಾಗುತ್ತೆ. ಸೊ ಅಲ್ಲಿ ಯಾವುದಾದ್ರೂ ಒಂದು ಇಮೇಜ್ನ ಆಡ್ ಮಾಡ್ಕೊಳ್ಳಿ. ಸೊ ಇಮೇಜ್ನ ಆಡ್ ಮಾಡ್ಕೋತಾ ಇದ್ರೆ ಮೇಲ್ಗಡೆ ಕಾಣ್ತಿರುತ್ತೆ ಡಾಟ್ ಕ್ಲಿಕ್ ಮಾಡಿ ಪಿಲ್ ಕಂಪೋಸಿಷನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫೋಟೋ ಕರೆಕ್ಟ್ ಆಗಿಕೊಂಡಲ್ಲ ಅಂದ್ರೆ ಮೂವ್ ಟ್ರಾನ್ಸ್ಫರ್ ಅಂದ್ಬಿಟ್ಟು 3ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫೋಟೋ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾನು ಈ ರೀತಿ ಇಟ್ಕೊಂಡಿದ್ದೀನಿ. ಸೊ ಮತ್ತೆ ಇಲ್ಲಿ ನೆಕ್ಸ್ಟ್ ಬಿಟ್ಟಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಫೋಟೋ ಈ ರೀತಿ ಲಾಂಗ್ ಇಂಪ್ರೆಸ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ರೀತಿ ಎಲ್ಲ ಫೋಟೋಸ್ನ ಇಮೇಜ್ನ ಆಡ್ ಮಾಡ್ಕೊಂಡ್ಬಿಟ್ಟು ಈಗ ಪ್ರಾಜೆಕ್ಟ್ನ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಸೇಕ್ ಎಫೆಕ್ಟ್ ಬೈ ಸುಬ್ಬು ಅಂತ ಇರುತ್ತೆ, ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ 3 ಎಫೆಕ್ಟ್ ಹಾಕಿ 3 ಇಮೇಜ್ಗೆ ಎಫೆಕ್ಟ್ನ ಆಡ್ ಮಾಡಿರ್ತೀನಿ. ಮೊದಲಗಡೆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ಸ್ ಕ್ಲಿಕ್ ಮಾಡ್ಕೊಳ್ಳಿ, ಡಾಟ್ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸ್ ಅಂತ ಕೊಟ್ಕೊಳ್ಳಿ. ಸೊ ಈಗ ಪ್ರಾಜೆಕ್ಟ್ನ ಬ್ಯಾಕ್ ಬನ್ನಿ, ಬೀಟ್ ಮಾರ್ಕ್ ಬೈ ಸುಬ್ಬು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಬಿಟ್ಟು ಸೊ ಈಗ ಮೊದಲಗಡೆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ಸ್ ಕ್ಲಿಕ್ ಮಾಡ್ಕೊಳ್ಳಿ, ಡಾಟ್ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ಸ್ ಅಂತ ಕೊಟ್ಕೊಳ್ಳಿ. ಮತ್ತೆ ಈಗ ಪ್ರಾಜೆಕ್ಟ್ನ ಬ್ಯಾಕ್ ಬನ್ನಿ. ಸೊ ಬೀಟ್ ಮಾರ್ಕ್ ಬೈ ಸುಬ್ಬು ಸೇಕ್ ಎಫೆಕ್ಟ್ ಬೈ ಸುಬ್ಬು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಬಿಟ್ಟು ಸೊ ಎರಡನೇ ಇಮೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಫೆಕ್ಟ್ಸ್ ಕ್ಲಿಕ್ ಮಾಡ್ಕೊಳ್ಳಿ, ಡಾಟ್ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸ್ ಅಂತ ಕೊಟ್ಕೊಳ್ಳಿ. ಮತ್ತೆ ಈಗ ಪ್ರಾಜೆಕ್ಟ್ನ ಬ್ಯಾಕ್ ಬನ್ನಿ, ಬೀಟ್ ಮಾರ್ಕ್ ಬೈ ಸುಬ್ಬು ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ 1ನೇ ಇಮೇಜ್ನ ಬಿಡಿ. ಸೊ 7.6 ಸೆಕೆಂಡಿಗೆ ಬಂದ್ಬಿಟ್ಟು ಅಲ್ಲಿ ಬಂದಿರೋ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ಸ್ ಕ್ಲಿಕ್ ಮಾಡ್ಕೊಳ್ಳಿ, ಡಾಟ್ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ಸ್ ಅಂತ ಕೊಟ್ಕೊಳ್ಳಿ. ಸೊ ಈಗ ಅದರ ಮುಂದ್ಗಡೆ ಇರೋ ಒಂದು ಇಮೇಜ್ನ ಬಿಡಿ, ನೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ಸ್ ಕ್ಲಿಕ್ ಮಾಡ್ಕೊಳ್ಳಿ, ಡಾಟ್ ಕ್ಲಿಕ್ ಮಾಡಿ ಪೇಸ್ಟ್ ಅಂತ ಕೊಟ್ಕೊಳ್ಳಿ. ಸೊ ಮತ್ತೆ ಅದರ ಮುಂದ್ಗಡೆ ಇರೋ ಇಮೇಜ್ನ ಬಿಡಿ, ಮತ್ತೆ ನೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ಸ್ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ಒಂದು ಇಮೇಜ್ ಬಿಟ್ಟು ಒಂದು ಇಮೇಜ್ಗೆ ಎಫೆಕ್ಟ್ನ ಪೇಸ್ಟ್ ಮಾಡ್ತಾ ಹೋಗಿ. ಸೊ ಈ ಇಮೇಜ್ನ ಬಿಡಿ, ಮತ್ತೆ ಪ್ರಾಜೆಕ್ಟ್ನ ಬ್ಯಾಕ್ ಬನ್ನಿ, ಸೇಕ್ ಎಫೆಕ್ಟ್ ಬೈ ಸುಬ್ಬು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ 3ನೇ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಫೆಕ್ಟ್ಸ್ ಕ್ಲಿಕ್ ಮಾಡ್ಕೊಳ್ಳಿ, ಡಾಟ್ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸ್ ಅಂತ ಕೊಟ್ಕೊಳ್ಳಿ. ಮತ್ತೆ ಈಗ ಪ್ರಾಜೆಕ್ಟ್ನ ಬ್ಯಾಕ್ ಬನ್ನಿ, ಬೀಟ್ ಮಾರ್ಕ್ ಬೈ ಸುಬ್ಬು ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಆಗಲೇ ಯಾವ್ಯಾವ ಇಮೇಜ್ನ ಬಿಟ್ಬಿಟ್ಟು ಎಫೆಕ್ಟ್ ಪೇಸ್ಟ್ ಮಾಡಿದ್ರಲ್ಲ ಎಲ್ಲ ಇಮೇಜಸ್ಗೆ ಎಫೆಕ್ಟ್ನ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ಸ್ ಕ್ಲಿಕ್ ಮಾಡ್ಕೊಳ್ಳಿ, ಡಾಟ್ ಕ್ಲಿಕ್ ಮಾಡಿ ಪೇಸ್ಟ್ ಅಂತ ಕೊಟ್ಕೊಳ್ಳಿ. ಸೊ ಅದೇ ರೀತಿ ಮತ್ತೆ ಒಂದು ಇಮೇಜ್ ಬಿಟ್ಟು ಒಂದು ಇಮೇಜ್ಗೆ ಎಫೆಕ್ಟ್ನ ಪೇಸ್ಟ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ಇಮೇಜ್ನ ಬಿಡಿ, ಮತ್ತೆ ನೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ಸ್ ಕ್ಲಿಕ್ ಮಾಡ್ಕೊಳ್ಳಿ, ಡಾಟ್ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ಸ್ ಅಂತ ಕೊಟ್ಕೊಳ್ಳಿ. ಸೊ ಮತ್ತೆ ನೆಕ್ಸ್ಟ್ ಇಮೇಜ್ ಬಿಡಿ, ಲಾಸ್ಟ್ನೇ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಫೆಕ್ಟ್ಸ್ ಕ್ಲಿಕ್ ಮಾಡ್ಕೊಳ್ಳಿ, ಡಾಟ್ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ಸ್ ಅಂತ ಕೊಟ್ಕೊಳ್ಳಿ. ಸೊ ಈಗ ಪ್ರಾಜೆಕ್ಟ್ನ ಬ್ಯಾಕ್ ಬನ್ನಿ, ಸೇಕ್ ಎಫೆಕ್ಟ್ ಬೈ ಸುಬ್ಬು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಲಾಸ್ಟ್ಗೆ ಬಂದ್ಬಿಟ್ಟು ಒಂದು ಲೇಯರ್ ಕೊಟ್ಟಿರ್ತೀನಿ. ಸೊ ಲೇಯರ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ, ಚೌಕ್ ಬಾಕ್ಸ್ ನ ಕ್ಲಿಕ್ ಮಾಡ್ಕೊಳ್ಳಿ, ಕಾಪಿ ಲೇಯರ್ ಅಂತ ಕೊಟ್ಕೊಳ್ಳಿ. ಮತ್ತೆ ಪ್ರಾಜೆಕ್ಟ್ನ ಬ್ಯಾಕ್ ಬನ್ನಿ, ಬೀಟ್ ಮಾರ್ಕ್ ಬೈ ಡಾಲಿ ಸುಬ್ಬು ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪೇಸ್ಟ್ ಲೇಯರ್ ಅಂತ ಕೊಟ್ಕೊಳ್ಳಿ, ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ.
ಸೊ ಅದನ್ನ ಎಂಡವರೆಗೂ ಈ ರೀತಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ವಿಡಿಯೋ ಕ್ವಾಲಿಟಿ ಆಗಿ ಕಾಣಿಸುತ್ತೆ. ಸೊ ಫ್ರೆಂಡ್ಸ್, ಈ ರೀತಿ ಎಲ್ಲ ವಿಡಿಯೋ ರೆಡಿ ಆದಮೇಲೆ ಸೊ ಇಲ್ಲಿ ಮೇಲ್ಗಡೆ ಕಾಣ್ತಿರೋ ಏರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇರುತ್ತೆ, ಕೊಟ್ಕೊಳ್ಳಿ. ವಿಡಿಯೋ ಎಕ್ಸ್ಪೋರ್ಟ್ ಹಿಂಗಾಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ನೋಡೋದ್ರಲ್ಲಿ ಸಿಗೋಣ. ಗುಡ್ ಬೈ, ಟೇಕ್ ಕೇರ್.